ಬೇಗ ಬಾರಮ್ಮ, ಈಗಲೇ ಟೈಮ್ ಆಯ್ತು. ಇನ್ನ ಎಷ್ಟೊತ್ ಮಾಡ್ತೀಯಾ? ನಡಿ ಹೋಗೋಣ. ಬೇಬಿ ಇಲ್ಲಿ ನೋಡಿ, ಬಾಡಿ ಲೋಷನ್ ತಗೋತೀನಿ. ಮೇಬಿ ಕಾಸ್ಟ್ಲಿ ಇದು, 2000 ರೂಪಾಯಿ ಇದು. ಆದ್ರೆ ಏನಾಯ್ತು, ಯೂಸ್ ಆಗುತ್ತಾನೆ. ಶಾಂಪೂನು ಬೇಕಾಗುತ್ತೆ, ಇದನ್ನು ತಗೊಂತೀನಿ. ಸರಿ ಆಯ್ತು ತಗೋ. ತಗೊಳ್ಳಿ ಸರ್, 4500 ಆಗಿದೆ. ಕ್ಯಾಶ್ ಕೊಡ್ತೀರಾ, ಆನ್ಲೈನ್ ಪೇಮೆಂಟ್ ಮಾಡ್ತೀರಾ? ಆನ್ಲೈನ್. ಒಂದ್ ನಿಮಿಷ, ಗಾಡಿ ನಿಲ್ಸು, ಸ್ವಲ್ಪ ತರಕಾರಿ ತಗೋಬೇಕು. ಅಣ್ಣ, ತರಕಾರಿ ರೇಟ್ ಎಷ್ಟು? ಮೇಡಮ್ ಒಂದೊಂದು ರೇಟ್ ಇದೆ, ನಿಮ್ಗೆ ಯಾವ್ದು ಬೇಕು ನೋಡಿ ತಗೊಳ್ಳಿ ಮೇಡಮ್. ಅಣ್ಣ, 1 kg ಟೊಮ್ಯಾಟೊ, 2 kg ಆಲೂಗೆಡ್ಡೆ, 2 kg ಈರುಳ್ಳಿ, ಮತ್ತೆ 1 kg ಕ್ಯಾರೆಟ್ ಕೊಡಿ. ತಗೊಳ್ಳಿ ಮೇಡಮ್, 300 ರೂಪಾಯಿ. ಏನ್ ಇಷ್ಟಕ್ 300 ರೂಪಾಯಿ ಆಯ್ತಾ? ಏನ್ ಒಳ್ಳೆ ಚಿನ್ನದ ಬೆಲೆ ಹೇಳ್ದಂಗ್ ಹೇಳ್ತಾ ಇದ್ದೀರಾ? ಮಾರ್ಕೆಟ್ ಇಂದ ಏನ್ ಬರುತ್ತೋ ಅದ್ರಲ್ಲಿ 10 ರೂಪಾಯಿ ಇಟ್ಕೊಂಡು ಅಷ್ಟೇ ನಿಮ್ಗೆ ಕೊಡ್ತಾ ಇರೋದು ಮೇಡಮ್. ನಮ್ಗೆ ಇದ್ರಲ್ಲಿ ಸಿಗ್ತಾ ಇರೋದೇ 10 ರೂಪಾಯಿ 20 ರೂಪಾಯಿ ಲಾಭ ಅಷ್ಟೇ. ನನ್ಗೂ ಗೊತ್ತು ಅಣ್ಣ, ಸ್ವಲ್ಪ ಕಮ್ಮಿ ಮಾಡಿ ಆಯ್ತು. ಏನ್ ಅರ್ಜೆಂಟ್ ಇತ್ತು ನಿಂಗೆ? ಅವ್ನ್ ಕೇಳಿದ ತಕ್ಷಣ 300 ರೂಪಾಯಿ ಫೋನ್ ಪೇ ಮಾಡ್ಬಿಟ್ಟೆ. ನಾ ಇನ್ನ ಕಮ್ಮಿ ಮಾಡಿಸ್ತಾ ಇರ್ಲಿಲ್ವಾ? ಒಂದ್ ನಿಮಿಷ ಇಳಿ ಕೆಳಗೆ. ಈ ಬುದ್ಧಿ ನಿನ್ಗೆ ಮಾಲಲ್ಲಿ ಬಂದಿಲ್ವಾ? ಮಾಲಲ್ಲಿರೋ ಐಟಮ್ಸ್ಗೆ ಅಷ್ಟೊಂದ್ ಕೊಟ್ಟು ಬಂದಿದ್ಯಾ? ಮಾಲಲ್ಲಿ ಆರೆಂಜ್ಗೆ ರೇಟ್ ಇದ್ರು ಒಂದ್ ಮಾತು ಮಾತಾಡಿಲ್ಲ. ಆದ್ರೆ ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರ ಬಂದು ನೀನು ಚೌಕಾಸಿ ಮಾಡ್ತಾ ಇದೆಯಲ್ಲ, ನಿನ್ಗೆ ಇದು ಸರಿ ಅನ್ಸ್ತಾ ಇದ್ಯಾ? ಇನ್ನ ಒಂದ್ ಹೇಳ್ತೀನಿ ಕೇಳು, ಸಣ್ಣ ಪುಟ್ಟ ವ್ಯಾಪಾರಿಗಳೇ ಆಗ್ಲಿ ಯಾರೇ ಆಗ್ಲಿ, ನಾವೇನಾದ್ರೂ 1 ರೂಪಾಯಿ 2 ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಕೊಟ್ರುನು ನಮ್ದೇನು ಕಮ್ಮಿ ಆಗಲ್ಲ. ನಾವ್ ಯಾವಾಗ್ಲೂ ಕಷ್ಟ ಪಡೋರ್ಗೆ ಸಹಾಯ ಮಾಡೋಣ. ನಂಗೆ ಇವಾಗ ಗೊತ್ತಾಯ್ತು, ದೇವ್ರು ನಂಗೆ ತುಂಬಾ ಒಳ್ಳೆ ಗಂಡನ್ ಕೊಟ್ಟಿದ್ದಾನೆ. ನಾನು ಇನ್ ಯಾವತ್ತೂ ಈ ತಪ್ಪು ಮಾಡಲ್ಲ. ಹೋಗೋಣ ಸರ್ ಇವಾಗ.